ಪ್ರಶ್ನೆ 1. ಚಂದ್ರಗುಪ್ತ ಮೌರ್ಯನ ಮಗ ಯಾರು? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಚಂದ್ರಗುಪ್ತ ಮೌರ್ಯನ ಮಗ ಬಂದ್ಬಿಟ್ಟು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಿಂದುಸಾರ ಅಂತ ಹೇಳ್ಬೋದು ಫ್ರೆಂಡ್ಸ್. ಬಿಂದುಸಾರ ಇವನು ಚಂದ್ರಗುಪ್ತ ಮೌರ್ಯನ ಮಗ ಆಗಿರ್ತಾನೆ ಫ್ರೆಂಡ್ಸ್. ಪ್ರಶ್ನೆ 2. ವೈದಿಕ ನಾಗರಿಕತೆಯು ಯಾವುದಕ್ಕೆ ಸಂಬಂಧಿಸಿದೆ? ಅಂದರೆ ವೈದಿಕ ನಾಗರಿಕತೆ ಬಂದ್ಬಿಟ್ಟು ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಇಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕೃಷಿ ಮತ್ತು ಪಶುಸಂಗೋಪನೆಗೆ ವೈದಿಕ ನಾಗರಿಕತೆಯು ಸಂಬಂಧಿಸಿದೆ ಫ್ರೆಂಡ್ಸ್. ಪ್ರಶ್ನೆ 3. ಉಕ್ರೇನ್ನೊಂದಿಗೆ ಯಾವ ತಿಂಗಳಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು? ಅಂದರೆ ಭಾರತ ಬಂದ್ಬಿಟ್ಟು ಉಕ್ರೇನ್ನೊಂದಿಗೆ ಯಾವ ತಿಂಗಳಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಲಾಯಿತಪ್ಪ ಅಂತಂದ್ರೆ ಆಗಸ್ಟ್ 2024ರಲ್ಲಿ ಸಹಿ ಹಾಕಲಾಯಿತು ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 4. ಭಾರತದ ಶಿಕ್ಷಣ ಸಚಿವರು ಯಾರು? ಫ್ರೆಂಡ್ಸ್, ಭಾರತದ ಶಿಕ್ಷಣ ಸಚಿವರು ಯಾರಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಧರ್ಮೇಂದ್ರ ಪ್ರಧಾನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 5. 3ನೇ ವೇಳಾಪಟ್ಟಿ ಯಾವುದಕ್ಕೆ ಸಂಬಂಧಿಸಿದೆ? ಅಂದರೆ 3ನೇ ಶೆಡ್ಯೂಲ್ಡ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಇಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪ್ರಮಾಣ ಮತ್ತು ದೃಢೀಕರಣಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನು ನೀಡುವುದು 3ನೇ ವೇಳಾಪಟ್ಟಿಗೆ ಸಂಬಂಧಿಸಿದೆ ಫ್ರೆಂಡ್ಸ್. ಪ್ರಶ್ನೆ 6. ಬಿರ್ಸಾ ಮುಂಡಾ ಯಾರು? ಅಂದರೆ ಈ ಬಿರ್ಸಾ ಮುಂಡಾ ಬಂದ್ಬಿಟ್ಟು ಇವರು ಯಾರು ಅಂತ ಇಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್. ಪ್ರಶ್ನೆನ ಬಿರ್ಸಾ ಮುಂಡಾ ಮೇಲೆ. ಬಿರ್ಸಾ ಮುಂಡಾ ಒಬ್ಬ ಮಹಾನ್ ಬುಡಕಟ್ಟು ನಾಯಕ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 7. ಉತ್ತರ ಸರ್ಕಾರದ ಕರಾವಳಿಯ ಯಾವುದನ್ನು ಉಲ್ಲೇಖಿಸುತ್ತದೆ? ಅಂದರೆ ಉತ್ತರ ಸರ್ಕಾರದ ಕರಾವಳಿ ಬಂದ್ಬಿಟ್ಟು ಇದು ಯಾವುದನ್ನು ಉಲ್ಲೇಖಿಸಪ್ಪ ಅಂತಂದ್ರೆ ಮಹಾನದಿ ಮತ್ತು ಕೃಷ್ಣಾ ನದಿಗಳ ನಡುವಿನ ಇರುವ ಪೂರ್ವ ಕರಾವಳಿಯ ಬಯಲು ಪ್ರದೇಶವನ್ನು ಇದು ಸೂಚಿಸುತ್ತದೆ ಫ್ರೆಂಡ್ಸ್. ಪ್ರಶ್ನೆ 8. GDPಗೆ ಸಂಬಂಧಿಸಿದೆ. ಅಂದರೆ ಈ ಪ್ರಶ್ನೆ 8 ಬಂದ್ಬಿಟ್ಟು ಇದು GDPಗೆ ಸಂಬಂಧಿಸಿದ ಪ್ರಶ್ನೆಯಾಗಿದೆ. GDP ಎಂದರೆ ಒಟ್ಟು ದೇಶೀಯ ಉತ್ಪನ್ನವನ್ನು ಒಂದು ನಿರ್ದಿಷ್ಟ ಸಮಯದಲ್ಲಿ ದೇಶದಲ್ಲಿ ಉತ್ಪತ್ತಿಯಾಗುವ ಎಲ್ಲ ಸರಕುಗಳು ಮತ್ತು ಸೇವೆಗಳ ಒಟ್ಟು ವಿತ್ತೀಯ ಮೌಲ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 9. ಈ ಕೆಳಗಿನವರಲ್ಲಿ ಶೀಘ್ರ 3ನೇ ಗುರು ಯಾರು? ಅಂದರೆ ಕೆಳಗಿನವರಲ್ಲಿ ಶೀಘ್ರ 3ನೇ ಗುರು ಬಂದ್ಬಿಟ್ಟು ಗುರು ರಾಮದಾಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಪ್ರಶ್ನೆಗಳು ಬಂದ್ಬಿಟ್ಟು ಶಿಫ್ಟ್ 3ನಲ್ಲಿ ಕೇಳಲಾದ ಪ್ರಶ್ನೋತ್ತರಗಳು ಫ್ರೆಂಡ್ಸ್. ಪ್ರಶ್ನೆ 10. ತಾತ್ಯಾ ಟೋಪೆಗೆ ಸಂಬಂಧಿಸಿದ ಪ್ರಶ್ನೆಗಳು. ಅಂದರೆ ತಾತ್ಯಾ ಟೋಪೆಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಇಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್. ಈ ತಾತ್ಯಾ ಟೋಪೆ ಬಂದ್ಬಿಟ್ಟು ಇವರು ಜನವರಿ 6, 1814ರಂದು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಯೋಲಾ ಗ್ರಾಮದಲ್ಲಿ ಜನಿಸ್ತಾರೆ ಫ್ರೆಂಡ್ಸ್. ಪ್ರಶ್ನೆ 11. 8 ಅಕ್ಟೋಬರ್ 2023ರಂದು ಏರ್ಫೋರ್ಸ್ ಪರೇಡ್ ಭಾರತೀಯ ವಾಯುಪಡೆ ಪರೇಡ್ ಎಲ್ಲಿ ನಡೆಯಿತು? ಅಂದರೆ ಭಾರತೀಯ ವಾಯುಪಡೆ ಪರೇಡ್ ಬಂದ್ಬಿಟ್ಟು ಇದು ಚೆನ್ನೈನಲ್ಲಿ ನಡೀತದೆ ಫ್ರೆಂಡ್ಸ್. ಯಾವಾಗಪ್ಪ ಅಂತಂದರೆ 8 ಅಕ್ಟೋಬರ್ 2023ರಂದು. ಪ್ರಶ್ನೆ 12. 1857ರ ದಂಗೆಯು ಯಾವ ನಗರದಿಂದ ಪ್ರಾರಂಭವಾಯಿತು? ಅಂದರೆ 1857ರ ದಂಗೆಯು ಯಾವ ನಗರದಿಂದ ಪ್ರಾರಂಭವಾಯಿತಪ್ಪ ಅಂತಂದ್ರೆ ಮೀರತ್ನ ಗ್ಯಾರಿಸನ್ ಸಿಟಿಯಿಂದ ಪ್ರಾರಂಭವಾಗುತ್ತದೆ ಫ್ರೆಂಡ್ಸ್. ಪ್ರಶ್ನೆ 13. ವೆಲ್ಸನ್ನ ನಿಯಮಗಳು. ಅಂದರೆ ವೆಲ್ಸನ್ನ ನಿಯಮಗಳ ಮೇಲೆ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂತು ವೆಲ್ಸನ್ನ ನಿಯಮಗಳು ತೃತೀಯ ಶಿಕ್ಷಣ, ಕ್ಯಾಂಪಿಂಗ್, ಆರ್ಥಿಕ ಅಭಿವೃದ್ಧಿ ಮತ್ತು ಕಾನೂನು ಮತ್ತು ಸುವ್ಯವಸ್ಥೆಗೆ ಸಂಬಂಧಿಸಿದ ಕಾನೂನುಗಳನ್ನು ಒಳಗೊಂಡಿದೆ ಫ್ರೆಂಡ್ಸ್. ಇದು ವೆಲ್ಸನ್ನ ನಿಯಮ. ಪ್ರಶ್ನೆ 14. ವಿಧಾನಸಭೆಯ ಸದಸ್ಯರಾಗಲು ಕನಿಷ್ಠ ವಯಸ್ಸು ಎಷ್ಟು ಇರಬೇಕು? ಅಂದರೆ ವಿಧಾನಸಭೆಯ ಸದಸ್ಯರಾಗಲು ಕನಿಷ್ಠ ವಯಸ್ಸು ಬಂದ್ಬಿಟ್ಟು 25 ಆಗಿರಬೇಕು ಫ್ರೆಂಡ್ಸ್. ಪ್ರಶ್ನೆ 15. ಅಂಚೆ ತಿದ್ದುಪಡಿ ಮಸೂದೆಯಲ್ಲಿ ಯಾವ ಅಧ್ಯಕ್ಷರು ಪಾಕೆಟ್ ವೀಟೋಗಳನ್ನು ಬಳಸಿದರು? ಅಂದರೆ ಪಾಕೆಟ್ ವೀಟೋಗಳನ್ನು ಯಾವ ಅಧ್ಯಕ್ಷ ಬಳಸ್ತಾನೆ ಅಂತ ಇಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಗಿಯಾನಿ ಜೈಲ್ ಸಿಂಗ್ ಅವರು ಪಾಕೆಟ್ ವೀಟೋಗಳನ್ನು ಬಳಸ್ತಾರೆ ಫ್ರೆಂಡ್ಸ್. ಪ್ರಶ್ನೆ 16. ಗೋಲ್ಡನ್ ಕ್ವಾಡ್ರಿಲ್ಯಾಟರ್ ಹೈವೇ ನೆಟ್ವರ್ಕ್ನ ಒಟ್ಟು ಉದ್ದ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಗೋಲ್ಡನ್ ಕ್ವಾಡ್ರಿಲ್ಯಾಟರ್ ಹೈವೇನ ನೆಟ್ವರ್ಕ್ನ ಉದ್ದ ಬಂದ್ಬಿಟ್ಟು 5846 ಕಿಲೋಮೀಟರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 17. ಇವರಲ್ಲಿ ಯಾರು ಕಲ್ಲಿದ್ದಲು ದಂಗೆಯಲ್ಲಿ ಭಾಗಿಯಾಗಿದ್ದರು? ಅಂದರೆ ಕಲ್ಲಿದ್ದಲು ದಂಗೆಯಲ್ಲಿ ಯಾರು ಭಾಗಿಯಾಗಿದ್ದರಪ್ಪ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬೂದು ಭಗತ್ ಒಬ್ಬ ಭಾರತೀಯ ಕ್ರಾಂತಿಕಾರಿಯಾಗಿದ್ದು ಇವನು ಕಲ್ಲಿದ್ದಲು ದಂಗೆಯಲ್ಲಿ ಭಾಗಿಯಾಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 18. ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯದ ಪರಿಕಲ್ಪನೆಯನ್ನು ಯಾವ ಕ್ರಾಂತಿಯಿಂದ ತೆಗೆದುಕೊಳ್ಳಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಾಮಾಜಿಕ, ಆರ್ಥಿಕ ಮತ್ತು ರಾಜ್ಯದ ನ್ಯಾಯದ ಪರಿಕಲ್ಪನೆಯನ್ನು ರಷ್ಯಾದ ಕ್ರಾಂತಿಯಿಂದ ಎರವಲು ಪಡೆಯಲಾಗಿದೆ ಫ್ರೆಂಡ್ಸ್. ಪ್ರಶ್ನೆ 19. ಯಾವ ಪರ್ವತ ಶ್ರೇಣಿಯಲ್ಲಿ
ಅಮೃತ ಶಿಲೆ ಕಂಡುಬರುತ್ತದೆ. ಅಂದರೆ ಯಾವ ಪರ್ವತ ಶ್ರೇಣಿಯಲ್ಲಿ ಅಮೃತ ಶಿಲೆ ಕಂಡುಬರ್ತದಪ್ಪ ಅಂತಂದ್ರೆ ಅರಾವಳಿ, ಕಾರಂಕೋರಂ ಮತ್ತು ಅಫೆನೈನ್ನಂತಹ ಅನೇಕ ಪರ್ವತ ಶ್ರೇಣಿಗಳಲ್ಲಿ ಅಮೃತ ಶಿಲೆ ಕಂಡುಬರುತ್ತದೆ. ಪ್ರಶ್ನೆ 20. ಯಾವ ತಿದ್ದುಪಡಿಯ ರಾಜ್ಯ ಪ್ರಜಾಪ್ರಭುತ್ವದ ರಾಜ್ಯಗಳ ಹಿಂದಿನ ಆಡಳಿತ ಶೀರ್ಷಿಕೆಗಳು ಮತ್ತು ವಿಶೇಷ ಸವಲತ್ತುಗಳನ್ನು ರದ್ದುಗೊಳಿಸಿತು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 1971ರ 26ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 21. ಸಾತ್ರಿಯಾ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಅಂದರೆ ಈ ಸಾತ್ರಿಯಾ ನೃತ್ಯ ಬಂದ್ಬಿಟ್ಟು ಇದು ಯಾವ ರಾಜ್ಯದ ಪ್ರಮುಖ ನೃತ್ಯ ಅಂತ ಇಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅಸ್ಸಾಂ ರಾಜ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 22. ಭಾರತದ ಯಾವ ರಾಜ್ಯದಲ್ಲಿ ಮ್ಯಾನ್ಸೂನ್ ಮಳೆಯು ಮೊದಲು ಸಂಭವಿಸುತ್ತದೆ? ಅಂದರೆ ಯಾವ ರಾಜ್ಯದೊಳಗೆ ಮ್ಯಾನ್ಸೂನ್ ಮಳೆ ಮೊದಲು ಸಂಭವಿಸುತ್ತಪ್ಪ ಅಂತಂದ್ರೆ ನೈಋತ್ಯ ಮ್ಯಾನ್ಸೂನ್ ಮಳೆ ಬಂದ್ಬಿಟ್ಟು ಇದು ಭಾರತದ ಮೊದಲ ರಾಜ್ಯ ಕೇರಳದಲ್ಲಿ ಸಂಭವಿಸುತ್ತದೆ ಫ್ರೆಂಡ್ಸ್. ಮ್ಯಾನ್ಸೂನ್ ಮಳೆ, ನೈಋತ್ಯ ಮ್ಯಾನ್ಸೂನ್ ಮಳೆ. ಪ್ರಶ್ನೆ 23. ಭಾರತೀಯ ಸಂವಿಧಾನದ 3ನೇ ಶೆಡ್ಯೂಲ್ ಅಂದರೆ 3ನೇ ವೇಳಾಪಟ್ಟಿ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 3ನೇ ಶೆಡ್ಯೂಲ್ ಬಂದ್ಬಿಟ್ಟು ಭಾರತದ ಕೇಂದ್ರ ಮಂತ್ರಿಗಳು, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು, ಹೈಕೋರ್ಟ್ ನ್ಯಾಯಾಧೀಶರು ಮತ್ತು ಕಂಟ್ರೋಲ್ ಮತ್ತು ಆಡಿಟರ್ ಜನರಲ್ಗೆ ಸಂಬಂಧಿಸಿದೆ ಫ್ರೆಂಡ್ಸ್. ಪ್ರಶ್ನೆ 24. ಭಾರತದ ಯಾವ ರಾಷ್ಟ್ರೀಯ ಹೆದ್ದಾರಿಯು ಗುಜರಾತ್ನ ಪೋರ್ಬಂದರ್ನಿಂದ ಅಸ್ಸಾಂನ ಸಿಲ್ಚಾರ್ಗೆ ಸಂಪರ್ಕಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರಾಷ್ಟ್ರೀಯ ಹೆದ್ದಾರಿ 27 ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 25. ಭಾರತವು ಆಸ್ಟ್ರೇಲಿಯಾದೊಂದಿಗೆ ಯಾವ ವ್ಯಾಪಾರವನ್ನು ಬಲಪಡಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭಾರತ ಬಂದ್ಬಿಟ್ಟು ಆಸ್ಟ್ರೇಲಿಯಾದೊಂದಿಗೆ ಕಲ್ಲಿದ್ದಿನಲ್ಲಿ ಹೆಚ್ಚು ಕೇಂದ್ರೀಕೃತವಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಬಲಪಡಿಸಿಕೊಂಡಿದೆ ಫ್ರೆಂಡ್ಸ್ ಕಲ್ಲಿದ್ದಿನೊಂದಿಗೆ. ಭಾರತಕ್ಕೆ ಆಸ್ಟ್ರೇಲಿಯಾದ ರಫ್ತಿನ ಶೇಕಡ 74% ಅಂತ ಹೇಳ್ಬೋದು. ಪ್ರಶ್ನೆ 26. ಕೆಳಗಿನವುಗಳಲ್ಲಿ ಯಾವ ರಾಜ್ಯ ಶಾಸಕಾಂಗದ ಭಾಗವೆಂದು ಪರಿಗಣಿಸಲಾಗುವುದಿಲ್ಲ? ಅಂದರೆ ರಾಜ್ಯ ಶಾಸಕಾಂಗದ ಭಾಗ ಯಾವುದು ಅಂತ ಪರಿಗಣಿಸಲಾಗುವುದು ಅಂದ್ರೆ ರಾಜ್ಯಪಾಲರು, ಶಾಸಕಾಂಗ ಸಭೆ, ವಿಧಾನ ಪರಿಷತ್ ಇದನ್ನು ಪರಿಗಣಿಸಲಾಗುವುದಿಲ್ಲ ಫ್ರೆಂಡ್ಸ್. ಪ್ರಶ್ನೆ 27. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪ್ರತಿ ವರ್ಷ ಶಿವರಾತ್ರಿ ಹಬ್ಬವನ್ನು ಯಾವ ತಿಂಗಳಲ್ಲಿ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಲ್ಲಿ ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸಲಾಗುತ್ತದೆ ಫ್ರೆಂಡ್ಸ್. ಪ್ರಶ್ನೆ 28. ಗಂಗಾಸಾಗರ್ ಮೇಳವನ್ನು ಭಾರತದ ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಗಂಗಾಸಾಗರ್ ಮೇಳವನ್ನು ಭಾರತದ ಗಂಗಾಸಾಗರ್ ಜಾತ್ರೆಯ ಪಶ್ಚಿಮ ಬಂಗಾಳದಲ್ಲಿ ಸಾಗರ ದ್ವೀಪದಲ್ಲಿ ಗಂಗಾ ಮೇಳವನ್ನು ಆಚರಿಸಲಾಗುತ್ತದೆ ಫ್ರೆಂಡ್ಸ್. ಪ್ರಶ್ನೆ 29. ಆಜಾದ್ ಹಿಂದ್ ಫೌಜ್ ಅನ್ನು ಯಾರು ಮುನ್ನಡೆಸಿದರು? ಅಂದರೆ ಆಜಾದ್ ಹಿಂದ್ ಫೌಜನ್ನು ಯಾರು ಕಟ್ಟಿದಾರಪ್ಪ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವರಿಗೆ ನೇತಾಜಿ ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 30. ವಿಟಮಿನ್ ಬಿ ಕೊರತೆಯಿಂದ ಉಂಟಾಗುವ ರೋಗ ಯಾವುದು? ಅಂದರೆ ಯಾವ ರೋಗ ಉಂಟಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಿಟಮಿನ್ ಬಿ ಕೊರತೆಯಿಂದ ಬೇರೆ ಬೇರೆ ರೋಗ ಉಂಟಾಗುತ್ತದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.